ದಿನೇ ದಿನೇ ಇದೀಗ ಹೆಚ್ಚಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಜಟಾಪಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಲಿ ಮತ್ತು ಮಾಜಿ ಸಿಎಂಗಳ ನಡುವೆ ಇದೀಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಮಹಾಯುದ್ಧವೇ ನಡೀತಾ ಇದೆ. ನಾವೆಲ್ಲರೂ ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನ ಪ್ರತಿಷ್ಠೆಯಾಗಿ ಇದೀಗ ತೆಗೆದುಕೊಂಡಿದ್ದಾರೆ ಡಿಕೆ ಅವರು. ಅಷ್ಟೇ ಅಲ್ಲದೆ ಟೌನ್ಶಿಪ್ ಬಗ್ಗೆ ಇಬ್ಬರೂ ನಾಯಕರು ಪಂಥಾಹ್ವಾನವನ್ನ ಸ್ವೀಕಾರ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆಗೆ ಸಿದ್ಧ ಅಂತ ಕುಮಾರಸ್ವಾಮಿಗೆ ಸಿಎಂ ಡಿಕೆಶಿ ಪತ್ರವನ್ನ ಬರೆಯೋದ್ರ ಮೂಲಕ ಚರ್ಚೆಗೆ ಆಹ್ವಾನವನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಡಿಕೆಶಿ ಪಂಥಾಹ್ವಾನಕ್ಕೆ ಇದೀಗ ಮಾಜಿ ಸಿಎಂ ಎಚ್ಡಿಕೆ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿರುವಂತದನ್ನ ನಾವು ಗಮನಿಸಬಹುದು. ವಿಧಾನಸೌಧದ ಬದಲು ಅಂದ್ರೆ ಏನು ಸಿಎಂ ಅವರು ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಇದೇ ಶುಕ್ರವಾರ 26ಕ್ಕೆ ನಾವು ಚರ್ಚೆಯನ್ನ ಮಾಡೋಣ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಅವರು ವಿಧಾನಸೌಧದ ಬದಲು ನಾವು ಬೈರಮಂಗಲಕ್ಕೆ ಹೋಗೋಣ, ಅಂದ್ರೆ ಬೈರಮಂಗಲ ಬಿಡದಿಯ ಒಂದು ಗ್ರಾಮ, ಆ ಗ್ರಾಮದಲ್ಲೇ ನಾವು ಚರ್ಚೆಯನ್ನ ಮಾಡೋಣ ಅನ್ನುವಂತ ಒಂದು ಆಹ್ವಾನವನ್ನ ನೀಡಿದ್ದಾರೆ. ಹೀಗಾಗಿ ಬೈರಮಂಗಲದಲ್ಲಿ ರೈತರ ಸಮ್ಮುಖದಲ್ಲೇ ಬಹಿರಂಗ ಚರ್ಚೆ ಆಗ್ಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಇದೀಗ ಇಬ್ಬರ ನಡುವೆ ಪತ್ರ ವ್ಯವಹಾರಕ್ಕೆ ಕಾರಣವಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ಅಸ್ತಿತ್ವದ ಕಿತ್ತಾಟಕ್ಕೆ ಹಾಗಿದ್ರೆ ವೇದಿಕೆ ಆಯ್ತಾ ರೈತರ ಈ ಒಂದು ಹೋರಾಟ ಅನ್ನುವಂಥದ್ದನ್ನ ನಾವಲ್ಲಿ ಗಮನಿಸಬೇಕು. ನಿನ್ನೆ ಏನು ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ 2006ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಏನೇನ್ ಮಂಡನೆಗಳು ಆಗಿತ್ತು, ಏನೇನ್ ಡೆವಲಪ್ಮೆಂಟ್ಗಳು ಆಗಿತ್ತು ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ಮಂತ್ಲಿ ವೈಸ್ ಏನಾಗಿತ್ತು, ವೀಕ್ಲಿ ವೈಸ್ ಏನಾಗಿತ್ತು, ಏನೇನ್ ಡೆವಲಪ್ಮೆಂಟ್ಗಳಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಬಿಟ್ಟರು. ಹಾಗೆ ದಾಖಲೆಗಳನ್ನ ಕೂಡ ಅವರು ಪತ್ರಿಕೆ ಅಂದ್ರೆ ಮಾಧ್ಯಮಗೋಷ್ಠಿ ಮುಂದೆ ಅವರು ಹೇಳಿರುವಂತದ್ದು. ಸೊ ಇದೇ ಸಂದರ್ಭದಲ್ಲಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ನೀಡ್ತಾರೆ. ಬನ್ನಿ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಅಂತ ನೇರವಾಗಿ ಆಹ್ವಾನವನ್ನ ಕೊಡ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಪತ್ರವನ್ನ ಬರೆಯುವ ಮೂಲಕ ಆಯ್ತು, ನಾನು ಈ ಚರ್ಚೆಗೆ ಸಿದ್ಧ, ಇದೇ 26ಕ್ಕೆ ನಾವು ಚರ್ಚೆಯನ್ನ ಮಾಡೋಣ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಅನ್ನುವಂಥದ್ರ ಬಗ್ಗೆ ಪತ್ರವನ್ನ ಬರೆದು ರಿಪ್ಲೈ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಆಯ್ತು ಮಾಡೋಣ, ಚರ್ಚೆಯನ್ನ ಮಾಡೋಣ, ಆದ್ರೆ 4 ಗೋಡೆಗಳ ಮಧ್ಯೆ ಬೇಡ, ಬಿಡದಿಯ ಬೈಲಹೊಂಗಲದಲ್ಲೇ ನಾವು ಚರ್ಚೆಯನ್ನ ಮಾಡೋಣ, ಜನರ ಸಮ್ಮುಖದಲ್ಲೇ ಈ ಒಂದು ಚರ್ಚೆ ನಡೀಲಿ ಅನ್ನುವಂಥದ್ರ ಬಗ್ಗೆ ಏನು ಎಚ್.ಡಿ. ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಟೌನ್ಶಿಪ್ ವಿಚಾರ ಏನಿದೆ, ಟೌನ್ಶಿಪ್ ವಿಚಾರ ಇದೀಗ ರಾಜಕೀಯ ಸಮರ, ಮಾಜಿ ಹಾಲಿ ಸಿಎಂಗಳ ನಡುವೆ ಪತ್ರ ಸಮರಕ್ಕೆ ಇದೀಗ ಕಾರಣವಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ.